ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ವಿದ್ಯಾರ್ಥಿಗಳು ಮುಂದೆ ಓದಲು ಸಮಯ ಅನುಕೂಲವಾಗಿದೆ. ನೀವು ನಿಮ್ಮನ್ನು ಯೋಜಿತಗೊಳಿಸಿಕೊಳ್ಳಬೇಕು. ನೀವು ಏನನ್ನು ಮಾಡಬೇಕು ಎಂದು ಇದ್ದೀರೋ ಅದರ ಬಗ್ಗೆ ಸರಿಯಾಗಿ ವಿಚಾರ ಮಾಡಿ. ಇಂದು ನಿಮಗೆ ನಿಮ್ಮ ಎಲ್ಲಾ ಅವಸರಗಳಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಅವಸರವನ್ನು ಆರಿಸಿಕೊಳ್ಳಬೇಕು. ಇಂದು ನಿಮ್ಮ ದಿನ ಸಂತೋಷದಿಂದ ತುಂಬಿದೆ. ನೀವು ಹತ್ತಿರದ ಜನರ ಮಧ್ಯೆ ಮರೆಯದಂತಹ ಕಾಲ ಕಳೆಯುವಿರಿ. ನಿಮ್ಮ ತಲೆ ಬಿಸಿ ಮಾಡುವಂತಹ ಕೆಲಸ ಮರೆತು ಗೆಳೆಯರ ಜೊತೆ ಸಂತೋಷದಿಂದ ಇರಿ. ಯಾರು ಸೈನ್ಯದಲ್ಲಿ ಕೆಲಸ ಮಾಡುತ್ತಾ ಇದ್ದಾರೋ ಅವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ಈ ರೀತಿಯಲ್ಲಿ ಭವಿಷ್ಯವನ್ನು ಮುಂದುವರಿಸುವ ಹಾಗೆ ಇದ್ದರೆ ಇಂದು ನೀವು ಈ ವಿಷಯದಲ್ಲಿ ಮುಂದುವರಿಯಿರಿ. ನೀವು ಕೆಲಸದ ದೃಷ್ಟಿಯಿಂದ ನೋಡಿದರೂ ಈ ಕ್ಷೇತ್ರವು ನಿಮಗೆ ಲಾಭಕರವಾದ ಕೆಲಸವಾಗಿದೆ. ಭವಿಷ್ಯದಲ್ಲಿ ನಿವೇಶನ ಮಾಡಲು ಇಂದು ನಿಮ್ಮ ಎದುರಿಗೆ ಅನೇಕ ದಾರಿ ಇದೆ. ಇಂದು ನೀವು ಸ್ಟಾಕ್ ದಲ್ಲಾಳಿಯ ಹತ್ತಿರ ಹೋಗಿ ಅದರ ಬಗ್ಗೆ ಸಲಹೆ ಪಡೆದುಕೊಳ್ಳಿ. ನೀವು ಸ್ಟಾಕ್ ಬಿಟ್ಟು ಪ್ರಾಪರ್ಟಿಯಲ್ಲಿ ನಿವೇಶ ಮಾಡಿದರೂ ಅದು ಒಳ್ಳೆಯ ವಿಕಲ್ಪವೇ. ಏನೇ ಆಗಲಿ ಇಂದಿನ ದಿನ ಚೆನ್ನಾಗಿದೆ. ಎಲ್ಲಿ ಬಂಡವಾಳ ಹೂಡಿದರೂ ನಿಮಗೆ ಲಾಭವೇ ಆಗುವುದು. ಇಂದು ಹೆಚ್ಚು ಒತ್ತಡ ಹಾಗೂ ತೊಂದರೆಯ ಕಾರಣ ತಲೆನೋವು ಉಂಟಾಗಬಹುದು. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ವಿಶೇಷ ವ್ಯಾಯಾಮಗಳನ್ನು ಮಾಡಬೇಕು. ಏಕೆಂದರೆ ನೀವು ತಲೆನೋವಿನಂತಹ ಕಾಯಿಲೆಯಿಂದ ಮುಕ್ತರಾಗಬಹುದು. ಜೊತೆಗೆ ಒತ್ತಡವು ಕಡಿಮೆಯಾಗಬಹುದು. ವೃಷಭ ರಾಶಿ, ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು. ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ. ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ. ನೋಡಿ, ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು. ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಇರುತ್ತೀರಿ. ಹಿಂದಿನ ಸ್ವಲ್ಪದ ಸಮಯದಿಂದ ತಪ್ಪಿಸಿಕೊಳ್ಳುತ್ತೀರಿ. ಇಂದಿನ ದಿನ ನೀವು ಪದವಿಯ ಉನ್ನತಿಯ ಸಮಯವನ್ನು ಹತ್ತಿರ ತರುವುದರಿಂದ ನಿಮ್ಮ ಕೆಲಸವು ಅಧಿಕವಾಗಿ ಚೆನ್ನಾಗಿರುತ್ತದೆ. ನಿಮಗೆ ತಿಳಿದಿರದೇ ಇರಬಹುದು, ಆಗಲೂ ನಿಮ್ಮ ಅಧಿಕಾರಿ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುತ್ತಾರೆ. ನಿಮ್ಮ ಕೆಲಸದ ಸರಿಯಾದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುವುದಕ್ಕೆ ಪ್ರಯತ್ನ ಪಡಿ. ಇಂದು ನೀವು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಕೆಲವು ನೀತಿಗಳನ್ನು ನಿರ್ಧರಿಸಿ ಮತ್ತು ಯೋಚಿಸಿ ಹೇಗೆ ನಿಮ್ಮ ಸೇವೆ ಮತ್ತು ನಿಮ್ಮ ಸಾಮಾನನ್ನು ಗ್ರಾಹಕರ ಹತ್ತಿರ ತಲುಪಿಸಬಹುದು ಎಂದು. ನೋಡಿ, ಇದಕ್ಕಾಗಿ ನಿಮ್ಮ ಸಾಮಾನು ಅಥವಾ ಸೇವೆಯ ವಿಜ್ಞಾಪನೆ ಮಾಡಿ. ಇಂದು ಎಲ್ಲ ವಿಕಲ್ಪಗಳ ಬಗ್ಗೆ ಗಮನ ಕೊಡುತ್ತಾ ಇರಿ. ಇದರ ಲಾಭ ನಿಮಗೆ ಮುಂದೆ ದೊರೆಯುವುದು. ನೀವೇನಾದರೂ ಬಹುಮೂಲ್ಯವಾದ ಕಲ್ಲನ್ನು ತೊಡಲು ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಇಂದು ಯಾವುದಾದರೂ ಜ್ಯೋತಿಷಿಗಳ ಸಲಹೆಯನ್ನು ಪಡೆದುಕೊಳ್ಳಬಹುದು. ನೆನಪಿನಲ್ಲಿಡಿ, ಯಾವ ಕಲ್ಲನ್ನು ಧರಿಸಲು ಅವರು ಹೇಳುವರೋ ಅದನ್ನೇ ಹಾಕಿಕೊಳ್ಳಿ. ಇಲ್ಲದಿದ್ದರೆ ಅದರಿಂದ ಕೆಟ್ಟ ಪರಿಣಾಮ ಬೀಳಬಹುದು. ಆಲ್ ದಿ ಬೆಸ್ಟ್. ಮಿಥುನ ರಾಶಿ, ಇಂದು ಇರಿಸು ಮುರುಸು ಎಂದು ನಿಮಗೆ ಅನಿಸುವಂತಹ ಪರಿಸ್ಥಿತಿಗಳಲ್ಲಿ ಬೀಳಬೇಡಿ. ನಿಮ್ಮ ಯೋಚನೆ ಸಕಾರಾತ್ಮಕವಾಗಿಯೇ ಇಟ್ಟುಕೊಳ್ಳಿ ಹಾಗೂ ಬೇಡದೇ ಇರುವ ವಿಷಯಗಳಲ್ಲಿ ಬೀಳಬೇಡಿ. ನೀವು ಅಲ್ಲದೇ ಇರುವುದನ್ನು ಇರುವಂತೆ ಆಗಲು ಪ್ರಯತ್ನಿಸಿದರೆ ಏನು ಪ್ರಯೋಜನ? ಆ ಜಾಗಕ್ಕೆ ಹೋಗುವುದರಿಂದ ನಿಮಗೆ ಏನು ಪ್ರಯೋಜನ? ಒಂದೊಂದು ಸಲ ಬೇಡದೇ ಇರುವಂತಹ ಜೊತೆಗಿಂತ ಒಬ್ಬರೇ ಇರುವುದು ಲೇಸು. ನಿಮಗೆ ಅನಿಸುತ್ತದೆಯೇ ನಿಮ್ಮ ಸಂಬಂಧಿ ಬಹಳ ಬೇಗ ಮುಂದುವರಿಯುತ್ತಾ ಇದ್ದಾರೆ ಎಂದು? ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತ ಮಾಡುವುದು ನಿಮಗೆ ಸುಸ್ತು ಮೂಡಿಸುತ್ತದೆ. ಇದರ ಬಗ್ಗೆ ಯೋಚಿಸಿ ತೀರ್ಮಾನ ಮಾಡಿ. ಅದೇ ನಿಮಗೆ ಒಳ್ಳೆಯದಾಗಿದೆ. ಇಂದಿನ ದಿನ ನಿಮಗೆ ನೀವೇ ಹೊಗಳಿಕೊಳ್ಳುವ ದಿನವಾಗಿದೆ. ನಿಮ್ಮ ಕೆಲಸದಿಂದ ನಿಮಗೆ ಸಫಲತೆಯು ದೊರೆಯುತ್ತದೆ. ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವಿರಿ. ಇಂದು ನೀವು ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಸಫಲತೆಯು ದೊರೆಯುತ್ತದೆ. ಇದರ ಜೊತೆಗೆ ಹೊಸ ಅವಕಾಶಗಳು ಸಿಗುತ್ತವೆ. ಇಂದು ನೀವು ನಿಮ್ಮ ಸಂವಾದ ಮತ್ತು ಸಂಪರ್ಕಗಳಲ್ಲಿ ಎಚ್ಚರಿಕೆಯಿಂದ ಇರುವಿರಿ. ಏಕೆಂದರೆ ಇದರಿಂದ ಆದ ಒಂದು ಸಣ್ಣ ತಪ್ಪು ನಿಮ್ಮ ತಿಜೋರಿಯ ಮೇಲೆ ಪ್ರಭಾವ ಬೀರಬಹುದು. ನೀವು ಉಪಕರಣಗಳನ್ನು ಖರೀದಿಸಲು ಆರ್ಡರ್ ಕೊಡುತ್ತಿದ್ದರೆ ಅದರ ಪ್ರಮಾಣ ಮತ್ತು ಅದರ ಮೌಲ್ಯದ ಬಗ್ಗೆ ಕಣ್ಣಾಡಿಸಿ. ಇಲ್ಲದಿದ್ದರೆ ಯಾರಿಗೆ ಗೊತ್ತು, ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಎಲ್ಲಿಯಾದರೂ ಸರಿಯಾದ ವಿವರ ಇಟ್ಟುಕೊಳ್ಳುವುದರಿಂದ ನೀವು ಸುರಕ್ಷಿತವಾಗಿರುವಿರಿ. ಯಾವುದೇ ಶಾರೀರಿಕ ಸಮಸ್ಯೆಯ ಕಾರಣವನ್ನು ಹುಡುಕಿ ಹಾಗೂ ಡಾಕ್ಟರ್ ಸಲಹೆಯನ್ನು ಪಡೆಯಿರಿ. ಸ್ವಯಂ ಉಪಚಾರದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ನೀವು ಕಾಯಿಲೆಯ ಕಾರಣವನ್ನು ಕಂಡುಹಿಡಿಯಿರಿ. ಇಲ್ಲದಿದ್ದರೆ ಅದು ಮತ್ತೆ ಹೆಚ್ಚಾಗಬಹುದು. ಕರ್ಕರಾಶಿ, ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ. ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು. ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು. ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ. ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ. ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ. ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ. ಬಹಳ ಸಮಯದವರೆಗೆ ನಿಮಗೆ
ಖುಷಿಯಾಗಿಡುವುದನ್ನು ಆಯ್ಕೆ ಮಾಡಿ. ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ. ಅದರಿಂದ ನಿಮಗೆ ಒಳ್ಳೆಯದು. ಇಂದು ನಿಮ್ಮ ವ್ಯವಹಾರದ ಸಫಲತೆಯು ನಿಮ್ಮ ಪ್ರಯತ್ನವೇ ಆಗಿದೆ. ನಿಮಗೆ ಒಳ್ಳೆಯ ತಿಳುವಳಿಕೆಯ ಜೊತೆಗೆ ಕೆಲಸವನ್ನು ತೆಗೆದುಕೊಂಡು ಏಕಾಗ್ರ ಚಿತ್ತವಾಗುವ ಅವಶ್ಯಕತೆ ಇದೆ. ಇದಕ್ಕಾಗಿ ನಿಮಗೆ ನೀವು ಸರಿಯಾದ ತಂತ್ರಜ್ಞಾನದಿಂದ ಮುಂದೆ ಹೋಗಬೇಕಾಗುತ್ತದೆ. ಇದರಿಂದ ಗುರಿಯನ್ನು ತಲುಪಲು ಸುಲಭವಾಗುವುದು. ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ. ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ. ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ. ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು. ನಿಮ್ಮ ತೂಕ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಆದ್ದರಿಂದ ಊಟ ಉಪಚಾರಗಳ ಬಗ್ಗೆ ಗಮನ ಕೊಡಿ. ಇಲ್ಲದಿದ್ದರೆ ನೀವು ಮೊದಲಿನ ಸ್ಥಿತಿಗೆ ಬಂದು ಬಿಡುವಿರಿ. ಮೊದಲು ತಲೆಯಿಂದ ಯೋಚಿಸಿ, ಆಮೇಲೆ ಅದನ್ನು ಚಾಲೂ ಮಾಡಿ. ಸಿಂಹರಾಶಿ, ಪರಿವಾರದವರ ಜೊತೆ ಹೊರಗೆ ಪ್ರವಾಸ ಹೋದರೆ ನಿಮ್ಮ ಸಂಬಂಧಗಳಲ್ಲಿ ಇನ್ನೂ ಹೆಚ್ಚು ಗಟ್ಟಿತನ ಬರಬಹುದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮಲ್ಲಿ ನೀವು ತಾಜಾತನವನ್ನು ಅನುಭವಿಸಲು ಪರಿವಾರದವರ ಜೊತೆ ಸಮಯ ಕಳೆಯುವುದಕ್ಕಿಂತ ಬೇರೆ ಒಳ್ಳೆಯ ಯಾವ ಮಾರ್ಗವೂ ಇಲ್ಲ. ಈ ಬಂಗಾರದಂತಹ ಕ್ಷಣದ ಪೂರ್ಣ ಆನಂದವನ್ನು ಅನುಭವಿಸಿ ಹಾಗೂ ನಿಮ್ಮ ಜೀವನವನ್ನು ತೃಪ್ತಿಯಿಂದ ಜೀವಿಸಿ. ನೀವು ನಿಮ್ಮವರ ಜೊತೆ ಸಮಯ ಕಳೆಯಲು ಯಾವುದಾದರೂ ಸಣ್ಣ ಯಾತ್ರೆಗೂ ಹೋಗಬಹುದು. ನೀವು ತಂದೆ ತಾಯಿಯಾಗಿದ್ದರೆ ನಿಮ್ಮ ವಿವಾಹಿತ ಮಕ್ಕಳ ಸಂಬಂಧದಲ್ಲಿ ನಿಮ್ಮ ಸೀಮೆಯನ್ನು ನಿರ್ಧರಿಸಿಕೊಳ್ಳಿ. ನಿಮ್ಮಿಂದ ಪ್ರೇಮಪೂರ್ವಕವಾಗಿ ನೀಡಲ್ಪಟ್ಟ ಸಲಹೆಯು ನಕಾರಾತ್ಮಕ ಪರಿಣಾಮ ಬೀರಬಹುದು. ಹುಷಾರಾಗಿರಿ. ಮಕ್ಕಳ ಮದುವೆಯ ವಿಷಯದಲ್ಲಿ ಒಂದು ಸೀಮೆಯಲ್ಲಿಯೇ ಇರಿ. ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ. ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ. ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು, ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ. ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯು ಸಿಗುತ್ತದೆ. ಇದರಿಂದ ನಿಮ್ಮ ವ್ಯವಹಾರ ಹೆಚ್ಚುವುದು ಮತ್ತು ನಿಮ್ಮ ಸಂಪಾದನೆಯು ಹೆಚ್ಚಾಗುವುದು. ಇಂದಿನ ದಿನ ಆರ್ಥಿಕ ದೃಷ್ಟಿಕೋನದಿಂದ ಸರ್ವಶ್ರೇಷ್ಠವಾಗಿದೆ. ನೀವು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ, ನಿಮ್ಮ ಕಂಪನಿ ನಿಮಗೆ ಒಳ್ಳೆಯ ಪ್ರೋತ್ಸಾಹಧನವನ್ನು ನೀಡುವುದು ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮನ್ನು ಕಂಪನಿಯ ಪಾಲುದಾರರನ್ನಾಗಿ ಮಾಡಿಕೊಳ್ಳುವುದು. ನಿಶ್ಚಿತ ರೂಪದಲ್ಲಿ ನೀವು ಈ ಬಂಗಾರದಂತಹ ಅವಕಾಶದ ಲಾಭವನ್ನು ಪಡೆಯಿರಿ, ಏಕೆಂದರೆ ನೀವು ನಿಮ್ಮ ಗೌರವಯುತವಾದ ಲಾಭದಾಯಕವಾದ ಕರಿಯರ್ ಪಡೆಯಲು ಇದನ್ನು ಬಳಸಿಕೊಳ್ಳಿ. ನಿಮ್ಮ ವ್ಯಸ್ತವೇ ನಿಮಗೆ ತೊಂದರೆ ಉಂಟು ಮಾಡಬಹುದು. ನಿಮಗೆ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳಲು ತೊಂದರೆಯಾಗಬಹುದು. ನೀವು ಕೆಲಸ ಮತ್ತು ಬೇರೆ ವಸ್ತುಗಳ ಮಧ್ಯೆ ಅಂತರವಿರಿಸಿಕೊಳ್ಳಲು ಕಲಿಯಿರಿ. ನೀವು ಕಡಿಮೆ ಸಮಯದಲ್ಲಿ ಮಾಡಲು ಆಗುವುದಿಲ್ಲ, ಆದರೆ ನೀವು ಮಿತ್ರರ ಹಾಗೂ ಪ್ರಿಯಜನರ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರವೇ ಚೆನ್ನಾಗಿ ಕೆಲಸ ಮಾಡಬಲ್ಲಿರಿ. ಕನ್ಯಾ ರಾಶಿ, ಗ್ರಹದ ಕೆಟ್ಟ ಪ್ರಭಾವದಿಂದ ಇಂದು ನೀವು ಮನೆಯಲ್ಲಿ ಯಾವುದಾದರೂ ಜಗಳದಲ್ಲಿ ಬೀಳಬಹುದು. ಆದ್ದರಿಂದ ಇಂದು ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಇಂದು ನೀವು ಶಾಂತವಾಗಿದ್ದರೆ ಮುಂದೆ ಬರುವಂತಹ ಮನೆಯ ಸಮಸ್ಯೆಗಳಿಂದ ಉಳಿದುಕೊಳ್ಳುವಿರಿ. ಇಂದಿನ ತೊಂದರೆಯನ್ನು ತೆಗೆದುಕೊಂಡು ಕೋಪವನ್ನು ನಿಮ್ಮ ಹತ್ತಿರವೂ ಬರದಂತೆ ನೋಡಿಕೊಳ್ಳಿ. ಕೆಟ್ಟ ಸಮಯ ಬೇಗ ಕಳೆದು ಹೋಗುತ್ತದೆ. ಇಂದು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಿ. ನಿಮ್ಮ ಸಂಗಾತಿಯಿಂದ ತುಂಬಾ ಸಹಯೋಗ ದೊರೆಯುತ್ತದೆ. ನೀವು ಅಂದುಕೊಂಡಂತೆ ನಿಮ್ಮ ಮನೆಯು ಪ್ರೀತಿ ಪ್ರೇಮದಿಂದ ತುಂಬಿರುತ್ತದೆ. ಇಂದು ಒಂದು ಮಹತ್ವಪೂರ್ಣ ಘಟನೆಯು ನಡೆಯುತ್ತದೆ. ನಿಮ್ಮ ಪೂರ್ತಿ ದಿನ ಈ ಮಾತನ್ನು ಪರಿಹರಿಸಲು ಬೇಕಾಗುತ್ತದೆ. ಇದನ್ನು ಪೂರ್ತಿ ಮಾಡುವುದರಿಂದ ನಿಮಗೆ ಸಂತೋಷವಾಗುತ್ತದೆ. ಈಗ ಶೇರ್ ಮಾರ್ಕೆಟ್ನಿಂದ ದೂರವಿರಿ, ಏಕೆಂದರೆ ಈ ಸಮಯ ಶೇರ್ ಮಾರ್ಕೆಟಿನ ಕಿಲಾಡಿಗಳಿಗೆ ಸಂಕಟಕರವಾದದ್ದು. ಇದು ಎಂತಹ ಸಮಯವೆಂದರೆ ನೀವೇನು ಯೋಚಿಸಿದರೆ ಮಾರ್ಕೆಟ್ನಲ್ಲಿ ಇನ್ನೇನೋ ಆಗಬಹುದು. ಆದ್ದರಿಂದ ಯಾವುದೇ ರೀತಿಯ ಅಂದಾಜಿನ ಮೇಲೆ ಮುಂದುವರಿಯಬೇಡಿ. ಇಂದು ಬಂಡವಾಳ ಹೂಡಲು ಎಲ್ಲ ವಿಕಲ್ಪಗಳನ್ನು ಹುಡುಕಿ ತಿಳಿದುಕೊಳ್ಳಿ, ಆದರೆ ಕಷ್ಟ ತರುವಂತಹ ವಿಕಲ್ಪದಲ್ಲಿ ಹಣ ಹೂಡಬೇಡಿ. ಹೃದಯದ ರೋಗವಿರುವಂತಹ ಜನರಿಗೆ ಇಂದಿನ ದಿನ ತುಂಬಾ ಒಳ್ಳೆಯದು. ನಿಮ್ಮ ಆರೋಗ್ಯ ಸರಿಯಾಗಿ ಇರಲು ಸಮತೋಲನ ಆಹಾರ ಸೇವಿಸಿ. ಒತ್ತಡವನ್ನು ಬರದಂತೆ ನೋಡಿಕೊಳ್ಳಿ, ಏಕೆಂದರೆ ಹೆಚ್ಚು ತೊಂದರೆಗಳು ಹೆಚ್ಚಾಗಬಹುದು. ಎಲ್ಲರೊಡನೆ ಬೆರೆತು ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸಿ. ತುಲಾರಾಶಿ, ಇಂದು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಗಮನ ಹೆಚ್ಚು ಇರುವುದು. ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಇಂದು ನೀವು ಒಳಗೆ ಇಳಿಯಲು ಇಚ್ಛಿಸುವಿರಿ. ಇದಕ್ಕೆ ಈ ಸಮಯ ತುಂಬಾ ಸರಿಯಾಗಿದೆ. ಈ ದಾರಿಯಲ್ಲಿ ಮುನ್ನಡೆಯುವುದರಿಂದ ನಿಮಗೆ ಸುಖ ಶಾಂತಿ ದೊರೆಯುತ್ತದೆ. ಇಂದಿನ ದಿನ ನಿಮಗೆ ಸಂಬಂಧವನ್ನು ಗಟ್ಟಿಗೊಳಿಸಲು ಬೇಕಾದ ದಿನವಾಗಿದೆ. ನಿಮಗೆ ಅನಿಸುತ್ತದೆ ಸಮಯವು ಮುಗಿಯುವ ಹಾಗೆ ಇದೆ ಎಂದು. ಇದು ಗ್ರಹ ನಕ್ಷತ್ರದಿಂದ ಬದಲಾವಣೆಯಾಗಬಹುದು. ನಿಮ್ಮ ಯೋಚನೆಯಂತೆ ಅದನ್ನು ಸರಿಯಾದ ನಿರ್ಣಯ ಮಾಡಿ.
ಇಂದು ಕಚೇರಿಯಲ್ಲಿ ಒತ್ತಡಪೂರ್ವಕವಾದ ಪರಿಸ್ಥಿತಿಯಲ್ಲಿ ಸರಿಯಾದ ಪ್ರಸ್ತುತಿ ನೀಡುವುದರಿಂದ ನೀವು ಎಲ್ಲರ ಮಧ್ಯೆ ಲೋಕಪ್ರಿಯರಾಗುವಿರಿ. ಇದರ ಜೊತೆಗೆ ನಿಮ್ಮ ಪ್ರತಿಭೆಯು ಎಲ್ಲರ ಎದುರು ಕಾಣುವುದು. ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಯೋಜನೆಯು ಎಲ್ಲರಿಗೂ ಕುತೂಹಲಭರಿತವಾದ ವಿಷಯವಾಗುವುದು. ಇದರಿಂದ ಭವಿಷ್ಯದ ಕೆಲವೊಂದು ಹಾದಿಯು ತೆರೆದಿರುವುದು. ಇಂದು ವಿದೇಶದಿಂದ ನಿಮಗೆ ಲಾಭ ಸಿಗುವ ಸಂಕೇತವಿದೆ. ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಮತ್ತು ಯಾವುದಾದರೂ ಒಳ್ಳೆಯ ಸುದ್ದಿಗೆ ಕಾಯುತ್ತಿದ್ದರೆ ನಿಮ್ಮ ಆಸೆ ಪೂರೈಸುವುದು. ಒಳ್ಳೆಯ ಸುದ್ದಿ ಸಿಗುವುದು. ನಕ್ಷತ್ರ ನಿಮ್ಮ ಫೇವರ್ನಲ್ಲಿ ಇದೆ. ಸಕಾರಾತ್ಮಕ ವಿಚಾರವನ್ನು ಇಟ್ಟುಕೊಳ್ಳಿ. ನಿಮಗೇನಾದರೂ ಬ್ಲಡ್ ಪ್ರೆಷರ್ಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಇದ್ದರೆ ನಿಮಗೆ ಇಂದು ಅನಿಸುತ್ತದೆ ನಿಮ್ಮ ತೊಂದರೆ ಒಂದು ಹಂತದವರೆಗೆ ಗುಣವಾಗುತ್ತದೆ ಎಂದು. ಇಂದು ನೀವು ಆರೋಗ್ಯ ಚೆನ್ನಾಗಿ ಇರುವುದು. ಆದರೆ ನಿಮ್ಮ ಊಟದ ಬಗ್ಗೆ ಹಾಗೂ ಕಸರತ್ತಿನ ಬಗ್ಗೆ ಹೆಚ್ಚು ಗಮನ ಕೊಡಿ. ಇದರ ಪರಿಣಾಮ ನಿಮಗೆ ಲಾಭದಾಯಕವಾಗಿರುತ್ತದೆ. ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಇಂದಿನ ದಿನ ನೀವು ಈ ಸಮಸ್ಯೆ ಬಗ್ಗೆ ಯೋಚನೆ ಮಾಡಬೇಕು. ವೃಶ್ಚಿಕ ರಾಶಿ, ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ. ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ. ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ. ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ. ನೀವು ನಿಮ್ಮ ಪ್ರೀತಿಯನ್ನು ಶಾರೀರಿಕ ಸಂಬಂಧಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತಿದ್ದೀರಾ. ನಿಮಗೆ ಅನಿಸುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾದ ಉಪಯೋಗಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ ಎಂದು. ಇಂದಿನ ದಿನ ಈ ವಿಚಾರವನ್ನು ಗಾಳಿಯಲ್ಲಿ ತೂರಿಬಿಡಿ ಮತ್ತು ಇದರಿಂದ ನೀವು ನಿಶ್ಚಿಂತರಾಗುವಿರಿ. ಇಂದು ಕೆಲಸದ ಸ್ಥಳದಲ್ಲಿ ಒಳಗೊಳಗೆ ಸಮಸ್ಯೆ ಬರುತ್ತದೆ. ಯಾವುದೋ ಕಾರಣದಿಂದ ನಿಮಗೆ ತೊಂದರೆ ಆಗುತ್ತದೆ. ಕಚೇರಿಯಲ್ಲಿ ಸ್ವಲ್ಪ ಕಠಿಣವಾದ ಸಮಯವಾಗುತ್ತದೆ. ಆದರೆ ಇದರ ಬಗ್ಗೆ ಅಧಿಕಾರಿಗಳಿಗೆ ಏನೂ ಹೇಳಬೇಡಿ. ಇಂದಿನ ದಿನ ಯಾವುದೇ ಪ್ರಕಾರದ ವಿವಾದದಿಂದ ದೂರವಿರಿ. ನೀವು ವ್ಯವಹಾರದಲ್ಲಿ ಇರುವಿರಾದರೆ ನಿಮಗೆ ಬಹುಮಾನ ಸಿಗುವುದಿದೆ. ಅದರ ಬಗ್ಗೆ ನೀವು ಯೋಚಿಸಿಯೂ ಇರಲಿಲ್ಲ. ನಿಮಗೆ ನಿಮ್ಮ ಸಹಕರ್ಮಿಗಳಿಂದ ಒಂದು ಒಳ್ಳೆಯ ಬೆಲೆ ಬಾಳುವ ಉಡುಗೊರೆ ಸಿಗಬಹುದು. ಅವರ ಸಹಾಯದಿಂದ ನಿಮಗೆ ಒಳ್ಳೆಯ ಸಫಲತೆಯೂ ಸಿಗಬಹುದು ಮತ್ತು ನಿಮಗೆ ಲಾಭವಾಗುವುದು. ನಿಮ್ಮ ವ್ಯವಹಾರಕ್ಕಾಗಿ ಇದನ್ನು ನೀವು ಅಡವಿಟ್ಟುವಿರೆಂದು ತಿಳಿಯಿರಿ. ಇಂದು ತುಂಬಾ ಕೆಲಸದ ಕಾರಣ ಸುಸ್ತು ಪೂರ್ತಿ ದಿನ ಇರುತ್ತದೆ. ನೀವು ನಿಮಗೆ ಬ್ರೇಕ್ ನೀಡಿ. ಇದರ ಅವಶ್ಯಕತೆ ಇದೆ. ನಿಮಗೆ ಗೊತ್ತಿದೆ ನೀವು ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು. ಅಂದ ಮೇಲೆ ನೀವೇಕೆ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಆರಾಮವಾಗಿ ಇರಬಾರದು? ಧನುರಾಶಿ, ಇಂದು ನಿಮ್ಮ ದಿನ. ಏಕೆಂದರೆ ಎಲ್ಲರ ಕಣ್ಣುಗಳು ನಿಮ್ಮ ಆಕರ್ಷಿತ ವ್ಯಕ್ತಿತ್ವದ ಮೇಲೆ ಇರುತ್ತವೆ. ಇಂದು ನಿಮಗೆ ನಿಮ್ಮ ಯೋಗ್ಯತೆಗೆ ಹಾಗೂ ನಿಮ್ಮ ಸಫಲತೆಗೆ ಒಂದು ರೂಪ ದೊರೆಯುತ್ತದೆ. ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ನಿಮ್ಮ ಸಮಯವನ್ನು ಕಳೆಯುತ್ತೀರಿ. ಈ ಸಮಯದ ಲಾಭ ಪಡೆಯಿರಿ. ಇವತ್ತು ನಿಮಗೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ನಿರಾಶೆ ಅಥವಾ ಆಘಾತವಾಗುತ್ತದೆ. ಏಕೆಂದರೆ ಇವತ್ತು ನಿಮ್ಮ ಸಂಬಂಧದಲ್ಲಿ ಬಿರುಕು ಬಿಡುವ ಸಂಭವವಿದೆ. ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ, ಅಥವಾ ಇಲ್ಲದೇ ಇದ್ದರೂ ಆ ಸಮಯ ನಿಮಗಾಗಿ ಕಾಯುತ್ತಿದೆ. ನೀವು ಈ ವಿಷಯವಾಗಿ ತುಂಬಾ ಟೆನ್ಷನ್ ಆಗಬೇಡಿ. ಏಕೆಂದರೆ ಈ ಸಮಯದಿಂದ ನೀವು ಬೇಗ ಮೇಲೆ ಬರುವಿರಿ ಮತ್ತು ನಿಮಗೆ ನಿಮ್ಮ ಪ್ರೀತಿಯು ಪುನಃ ಸಿಗುತ್ತದೆ. ನೀವೇನಾದರೂ ಮೀಡಿಯಾ ಅಥವಾ ಟಿವಿ ಕ್ಷೇತ್ರದಲ್ಲಿ ಹೋಗುವ ಹಾಗಿದ್ದರೆ ಆಗ ಇಂದಿನ ದಿನ ಶ್ರೇಷ್ಠವಾಗಿದೆ. ನಿಮಗೆ ನಿಮ್ಮ ಒಳ್ಳೆಯ ಪ್ರದರ್ಶನವನ್ನು ಮಾಡಬೇಕಾಗಿದೆ. ಇದರಿಂದ ಸರಿಯಾದ ದಾರಿ ಮತ್ತು ಕೆಲಸ ಸಿಗಲಿ ಎಂದು. ಇಂದು ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಹುಷಾರಾಗಿರಿ. ಏಕೆಂದರೆ ನೆನಪಿನಲ್ಲಿ ಇಡಿ, ನಿಮ್ಮ ಬ್ಯಾಂಕ್ನಲ್ಲಿ ಇಷ್ಟು ಹಣವಂತೂ ಇದೆಯೋ ಇಲ್ಲವೋ ಎಂದು ಚೆಕ್ ಮಾಡಿ. ಕೊನೆಯಲ್ಲಿ ನೀವೇ ತೊಂದರೆ ಅನುಭವಿಸಬೇಕಾಗಬಹುದು. ಏಕೆಂದರೆ ಇಂದು ಚೆಕ್ ಬೌನ್ಸ್ ಆಗುವ ಸಂಕೇತವಿದೆ. ಬಜೆಟ್ ನಿರ್ಧರಿಸುವಾಗ ಇಂದು ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಮ ಪರಿಧಿಯೊಳಗೆ ಖರ್ಚು ಮಾಡಿ. ಸಾಲದಲ್ಲಿ ಏನನ್ನೂ ಕೊಂಡುಕೊಳ್ಳಲು ಹೋಗಲೇಬೇಡಿ. ಇಂದು ನೀವು ಶಕ್ತಿಯಿಂದ ತುಂಬಿಕೊಂಡಿರುವಿರಿ. ಇಂದು ನೀವು ಒಳ್ಳೆಯದನ್ನು ಅನುಭವಿಸುವಿರಿ. ಹಾಗೆ ಯಾವುದೇ ಆರೋಗ್ಯದ ತೊಂದರೆಯೂ ಇರುವುದಿಲ್ಲ. ನೀವು ಜಿಮ್ಗೆ ಹೋಗಿ ಹಾಗೂ ವ್ಯಾಯಾಮ ಮಾಡಿ. ನೀವು ಮಾನಸಿಕ ಒತ್ತಡದಿಂದ ಹೊರಗೆ ಬನ್ನಿ. ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಅಷ್ಟೇ ಅಲ್ಲದೆ ನೀವು ಅನುಭವಿಸಲು ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯ ಸ್ಥಳ ಏರುತ್ತಿದೆ. ಮಕರ ರಾಶಿ, ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು. ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗುತ್ತೀರಾ. ಆದರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನೀವು ಮುನ್ನಡೆಯಲು ಸಹಕರಿಸುತ್ತವೆ. ಇವತ್ತು ನೀವು ಹೊಸ ವ್ಯಕ್ತಿಯ ಜೊತೆ ಸೇರುವ ಸಂಭವವಿದೆ. ಅವರು ವಿದೇಶಿಯವರಾಗಿರುತ್ತಾರೆ. ನಿಮ್ಮ ಇಷ್ಟದಂತೆ ಒಬ್ಬರೇ ತಂದೆ ಅಥವಾ ತಾಯಿ ಇರುತ್ತಾರೆ. ನಿಮಗೆ ಇಂತಹ ಪಾರ್ಟ್ನರ್ ಯಾವುದಾದರೂ ಸಮಾರಂಭದಲ್ಲಿ ಸಿಗುತ್ತಾರೆ. ಅವರು ನಿಮ್ಮ ಸಮಸ್ಯೆ ಅಥವಾ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ.
ನೀವು ಮುಖ್ಯವಾಗಿ ಹೋಗಿ ಮತ್ತು ಮಾತನಾಡಿ, ಏಕೆಂದರೆ ನಿಮ್ಮ ಪಾರ್ಟ್ನರ್ ನಿಮಗಾಗಿ ಕಾಯುತ್ತಾ ಇರಬಹುದು. ನೀವೇನಾದರೂ ಫಾರ್ಮಸಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದರೆ ನಿಮಗೆ ವಿದೇಶಿ ಸಫಲತೆಯ ಯೋಗವು ತುಂಬಾ ಚೆನ್ನಾಗಿದೆ. ನೀವು ಈ ಅವಸರದ ಲಾಭವನ್ನು ಪಡೆಯಬೇಕಿದೆ. ನೀವು ಮೊದಲೇ ಇದರ ಲಾಭವನ್ನು ಪಡೆದಿದ್ದರೂ ಈ ಬಾರಿ ಅದು ರೋಚಕವಾಗಿರುತ್ತದೆ. ನೀವು ಈ ರೀತಿಯಾಗಿ ಯೋಚಿಸಿ, ನಿಮ್ಮ ಜೀವನ ಪರ್ಯಂತ ಕ್ಷೇತ್ರವು ತುಂಬಾ ಚೆನ್ನಾಗಿದೆ ಎಂದು. ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ. ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ. ಇಂದು ನೀವು ಸುರಕ್ಷಿತ ಆಹಾರ ಮತ್ತು ಸುರಕ್ಷತೆಯ ಮಾರ್ಗಗಳನ್ನು ಉಪಯೋಗಿಸಬೇಕಾಗಬಹುದು. ಆದ್ದರಿಂದ ನೀವು ನಿಮ್ಮ ಪರಿವಾರದವರನ್ನು ಕಾಯಿಲೆಗಳಿಂದ ಹಾಗೂ ಇನ್ಫೆಕ್ಷನ್ನಿಂದ ದೂರವಿರಿಸಿ. ನೆನಪಿನಲ್ಲಿಡಿ, ನೀವು ಹೆಚ್ಚು ತಾಪಮಾನವಿರುವ ಹಾಗೂ ಹೆಚ್ಚು ಜನಜಂಗುಳಿ ಇರುವಂತಹ ಕಡೆ ಹೋಗಬೇಡಿ. ಕಾಯಿಲೆಗಳು, ಉದಾಹರಣೆಗೆ ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳನ್ನು ಸ್ವಲ್ಪ ತೊಂದರೆ ಓಡಿಸಿ ಗುಣಪಡಿಸಬಹುದು. ಕುಂಭರಾಶಿ, ಇಂದು ನೀವು ಮಾನಸಿಕ ಶಾಂತಿಯನ್ನು ಪಡೆಯಲು ಇಚ್ಛಿಸುವಿರಿ. ಶಾಂತಿ ನಿಮ್ಮ ಒಳಗೆ ಇದೆ. ಅದನ್ನು ಹೊರಗೆ ಹುಡುಕುವುದರ ಬದಲು ನಿಮ್ಮ ಒಳಗೆ ಹುಡುಕಿ. ಇದರ ಆರಂಭವನ್ನು ನೀವು ಯೋಗದಿಂದ ಮಾಡಬಹುದು. ಇದರ ಪರಿಣಾಮದಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಇವತ್ತು ನೀವು ರೋಮಾನ್ಸ್ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಹಾಗೆ ಪ್ರಭಾವವಾಗಿದೆ. ಮಜಾ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ. ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ. ನೀವು ಕೊನೆಯ ತನಕ ಮಜವಾಗಿ ಇಲ್ಲದೇ ಇರುವ ಹಾಗೆ. ನೀವೇನಾದರೂ ಹೊಸ ನೌಕರಿಯ ಹುಡುಕಾಟದಲ್ಲಿದ್ದರೆ, ಅದರ ವಿಷಯವಾಗಿ ಯೋಚಿಸುತ್ತಾ ಇದ್ದರೆ, ಆಗ ಇಂದು ಅಶುಭ ದಿನವಾಗಿದೆ. ನಿಮ್ಮ ವಿಚಾರವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ಪ್ರತೀಕ್ಷೆಯಲ್ಲಿ ಇರಿ. ನಿಮ್ಮ ಎಲ್ಲ ವಿಕಲ್ಪಗಳನ್ನು ತೆಗೆದಿಡಿ ಮತ್ತು ಹೊಸ ಅವಸರದ ಪೂರ್ತಿ ಲಾಭ ಪಡೆಯಿರಿ. ನೀವು ಸಮುಚಿತ ಲಾಭವನ್ನು ಪಡೆಯಲು ಜೊತೆಗೆ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಲು ಹೊಸ ಸಮಯವನ್ನು ಕಾಯಬೇಕು. ನಿಮಗೆ ವ್ಯವಹಾರದಲ್ಲಿ ಬೇಡದೇ ಇರುವ ಖರ್ಚುಗಳ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ನೀವು ಯಾರಿಗೂ ಹೆಚ್ಚು ಲಾಭ ದೊರೆಯುವುದು ಸುನಿಶ್ಚಿತವಾಗದ ಹೊರತು ಹಣವನ್ನು ಕೊಡಲು ಹೋಗಬೇಡಿ. ಇಂದು ನೀವು ಚೆನ್ನಾಗಿ ಕಾಣಲು ನಿಮ್ಮ ಕಡೆಯಿಂದ ಪೂರ್ತಿಯಾಗಿ ಪ್ರಯತ್ನಿಸುವಿರಿ. ನಿಮ್ಮ ಒಳಗಿರುವ ಈ ಆತ್ಮವಿಶ್ವಾಸವನ್ನು ನಿಮ್ಮ ಅಕ್ಕಪಕ್ಕದ ಜನರು ನೋಡುವರು. ಇಂದು ನಿಮಗೆ ಹೇಗೆನಿಸುವುದು ಎಂದರೆ, ಎಲ್ಲರ ದೃಷ್ಟಿ ನಿಮ್ಮ ಕಡೆಯೇ ಇರುವಂತೆ ಅನಿಸುವುದು. ಆತ್ಮವಿಶ್ವಾಸ ನಿಮ್ಮ ಸೌಂದರ್ಯಕ್ಕೆ ಮೆರುಗು ನೀಡುವುದು. ಆದ್ದರಿಂದ ನೀವು ನಿಮ್ಮನ್ನು ನಿಮ್ಮ ಒಳ್ಳೆಯತನಕ್ಕೆ ನಿಮಗೆ ನೆನಪಿಸುತ್ತೀರಿ. ಮೀನರಾಶಿ, ಇಂದು ನಿಮಗೆ ನೀವು ಹೇಗೆ ಬೇರೆಯವರ ಮುಂದೆ ನಿಮ್ಮನ್ನು ಒಳ್ಳೆಯ ತರಹದಲ್ಲಿ ಸಾದರಪಡಿಸಿಕೊಳ್ಳಬೇಕೆಂದು ಕಲಿಸಬೇಕಾಗಿದೆ. ಏಕೆಂದರೆ ನೀವು ಬೇರೆಯವರಿಗೆ ಏನನ್ನು ಹೇಳಲು ಇಷ್ಟಪಡುತ್ತೀರೋ ಅವರು ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ನೀವು ಜಗಳ ಮತ್ತು ತಪ್ಪು ತಿಳುವಳಿಕೆಗಳಿಂದ ಉಳಿದುಕೊಳ್ಳುವಿರಿ. ಹಾಗೆಯೇ ನಿಮ್ಮ ಸ್ನೇಹಿತರೊಡನೆ, ಪರಿವಾರದವರೊಡನೆ ಮತ್ತು ಕಾರ್ಯಾಲಯದವರೊಡನೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಪಡಿಸಿಕೊಳ್ಳಬಹುದು. ಇಂದು ನೀವು ನಿಮ್ಮ ಜೀವನ ಸಂಗಾತಿಯಿಂದ ದೂರವಿರುವಿರಿ. ಈ ಸಮಯದ ಪ್ರಯೋಗ ನಿಮ್ಮ ಸ್ವಂತ ರುಚಿಯನ್ನು ಪೂರ್ತಿ ಮಾಡಲು ಅಥವಾ ಹಿಂದಿನ ಸ್ನೇಹಿತರ ಜೊತೆ ಪ್ಲೇನ್ನಲ್ಲಿ ಕಾಲ ಕಳೆಯಿರಿ. ನೀವು ನಿಮ್ಮ ದೀರ್ಘ ಅವಧಿಯ ಗುರಿಯ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಈಗಲೂ ನೀವು ನಿಮ್ಮ ಲಕ್ಷ್ಯದ ಕಡೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದ್ದೀರಿ. ಸ್ವಲ್ಪ ಸಮಯವನ್ನು ಹೊಸ ಕೆಲಸವನ್ನು ಮಾಡುವುದರ ಕಡೆ ಹಾಕಬಹುದು. ಸಫಲತೆಯ ಮೆಟ್ಟಿಲು ಹತ್ತುವುದು ದೀರ್ಘವಾದರೆ ಮತ್ತು ಅದನ್ನು ಹತ್ತುವುದು ಕಷ್ಟವಾದರೆ ಅದು ನಮಗೆ ಸಂತೋಷಕ್ಕಿಂತ ಹೆಚ್ಚು ನೋವನ್ನು ಉಂಟು ಮಾಡಬಹುದು. ನಿಮಗೆ ಅನ್ನಿಸುವುದು ನಿಮ್ಮ ಸಂಪಾದನೆ ಕಡಿಮೆಯಾಗಿದೆ. ನೀವು ಸಂಪಾದನೆಯನ್ನು ಹೆಚ್ಚಿಸಲು ಇಷ್ಟಪಡುತ್ತಿರಬಹುದು. ಆದರೆ ಆಗುತ್ತಿರುವ ಸಂಪಾದನೆ ಎಷ್ಟು ಕಡಿಮೆ? ನೀವು ಸಣ್ಣ ಸಣ್ಣ ಬಂಡವಾಳ ಹೂಡಿದರೆ ಒಳ್ಳೆಯದು. ನಿಮ್ಮ ಬಜೆಟ್ ಅನ್ನು ಸಮತೋಲನೆಯಿಂದ ಇರಿಸಿ ಒಂದು ಯೋಜನೆಯನ್ನು ಮಾಡಿಕೊಂಡು ನಡೆಯಿರಿ. ಆಗ ನಿಧಾನವಾಗಿ ನಿಮ್ಮ ಸಂಪಾದನೆಯು ಹೆಚ್ಚುವುದು. ಸಣ್ಣ ಪುಟ್ಟ ಖರ್ಚುಗಳು ಬರುತ್ತಲೇ ಇರುತ್ತವೆ. ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಯಾವ ಅಡ್ಡಿ ಆತಂಕವೂ ಇರುವುದಿಲ್ಲ. ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಬರಬಹುದು. ನೋವಿನ ಕಾರಣದಿಂದ ನೀವು ತೊಂದರೆ ಅನುಭವಿಸುವ ಸಂಭವವಿದೆ. ನೀವು ನಿಮ್ಮ ಮನಸ್ಸು ವಿಚಲಿತ ಹೊಂದದಂತೆ ನೋಡಿಕೊಳ್ಳುವುದು ಒಳ್ಳೆಯದು. ಹಾಗೂ ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ. ಹೆದರಬೇಡಿ. ಈ ಸಮಯದಲ್ಲಿ ನೀವು ತುಂಬಾ ಗಹನವಾದ ತೊಂದರೆಯಿಂದ ದೂರ